ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳ ಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನನ್ನ ಮಗಳೇ ವ್ಲಾಗ್ ಮಾಡಿ ಹಾಕ್ತಿದ್ಲು. ಇವತ್ತು ನಾನು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ಎಲ್ಲ ತಿಂದುಬಿಟ್ಟು ಎಲ್ಲ ಕೆಲಸ ಮುಗೀತು. ಹಾಗೆ ಇವತ್ತು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅಂಕಿತ ನೋಡಿ ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಇವಾಗ ಅಡುಗೆ ಮನೆಗೆ ಹೋಗೋಣ. ನೋಡಿ, ಮೊನ್ನೆ ಸ್ವಲ್ಪ ಬಿಸಿಲು ಬಂತು ಅಂದ್ಬಿಟ್ಟು ಒಂದು 4 kg ಅಕ್ಕಿನ ತೊಳೆದು ಒಣಗಿಸೋಣ ಅಂತ ಬೆಳಗ್ಗೆನೇ ತೊಳೆದು ಎಲ್ಲ ರೆಡಿ ಮಾಡಿದ ತಕ್ಷಣವೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಇನ್ನೇನು ಮಾಡೋದು ಅಂತ ಈ ರೀತಿ ಡೈನಿಂಗ್ ಟೇಬಲ್ ಮೇಲೆ ಹಾಕಿದ್ದೀನಿ. 3 ದಿನ ಆಯಿತು, ಮಳೆ ಬಿಡ್ತಾನೇ ಇಲ್ಲ. ಅಂದರೆ ಸ್ವಲ್ಪ ಒಣಗಿದೆ, ಆದರೂ ಹಿಟ್ಟು ಮಾಡ್ಸೋಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಚೆನ್ನಾಗಿ ಡ್ರೈ ಆಗಬೇಕು ಅನಿಸುತ್ತೆ. ಸ್ವಲ್ಪ ಡ್ರೈ ಆಗಿದೆ, ಆದರೂ ಒಂದು ಸ್ವಲ್ಪ ಬಿಸಿಲು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಮನೆಯದು ಅಕ್ಕಿ ಹಿಟ್ಟು ಸ್ವಲ್ಪ ಖಾಲಿ ಆಗ್ತಾ ಬಂದಿದೆ. ಈಗ ಅದೇ ಬಿಸಿಲಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಬಿಸಿಲು ಬರ್ತಾನೆ ಇಲ್ಲ. ಈಗ 4 ದಿನ ಆಯಿತು, ಅಕ್ಕಿ ಹೀಗೇ ಇದೆ. ಈಗ ಚೆನ್ನಾಗಿ ತೆಳ್ಳಗೆ ಹರಡಿದ್ದೀನಿ. ಏನು ಮುಗ್ಗಲು ಬರೋದು ಅಂತ ಹೇಳ್ತಾರಲ್ಲ, ಆ ರೀತಿ ಏನು ಆಗಲ್ಲ. ಚೆನ್ನಾಗಿ ಡ್ರೈ ಆಗಿದೆ. ನೋಡಬೇಕು ಹೇಗಾಗುತ್ತಾ ನೋಡಿ ಅದನ್ನು ಹಿಟ್ಟು ಮಾಡೋಕ್ಕೆ ಕಳಿಸ್ಬೇಕು. ನೋಡಿ, ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿ ಹೂವಿನ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಇಲ್ಲಿ ನಮ್ಮ ಮನೆ ಏನು ಕಿಟಕಿ ಇದೆಯಲ್ವಾ, ಕಿಟಕಿ ಒಳಗಡೆ ಬಂದು ಹೂ ಬಿಡುತ್ತೆ. ನಾನು ಒಂದೆರಡು ಲಾಗಲ್ಲಿ ತೋರಿಸಿದ್ದೀನಿ ನಿಮಗೆ. ನೋಡಿ, ಈ ರೀತಿ ಹೂವೆಲ್ಲ ಒಳಗಡೆ ಬಿಡುತ್ತೆ ನೋಡಿ, ಬಿಟ್ಟಿದೆ ನೋಡಿ. ಬಟ್ಟೆ ಒಣಗ್ಸೋಕ್ಕೆ ಎಷ್ಟು ಜಾಗ ಇದ್ದರೂ ಸಾಕಾಗಲ್ಲ. ಹಾಗಾಗಿ ಮನೆ ಒಳಗಡೆ ಇದು ಅಂಕಿತನ ಬೆಡ್ರೂಮ್ ಇದು. ಇಲ್ಲಿ ಒಂದೆರಡು ಈ ಕಿಟಕಿಗೆ ಒಂದೆರಡು ಈ ಥರ ಬಳ್ಳಿ ಬರುತ್ತಲ್ಲ, ಅದನ್ನು ಕಟ್ಕೊಂಡಿದ್ದೀನಿ. ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಚೆನ್ನಾಗಿದೆ. ಈ ರೂಮ್ ಖಾಲಿ ಇರುತ್ತೆ, ಅಂಕಿತ ಮಲ್ಗೋಕ್ಕೆ ಮಾತ್ರ ಇಲ್ಲಿ ಬರ್ತಾಳೆ. ಬಿಟ್ಟರೆ ಈ ರೂಮ್ ಖಾಲಿ ಇರುತ್ತೆ, ಹಾಗಾಗಿ ಇಲ್ಲಿ ಬಟ್ಟೆ ಒಣಗಿಸ್ತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ 7 ಗಂಟೆ ಆಗಿದೆ. ಇವಾಗಲಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಇದು. ನಿನ್ನೆ ಸ್ವಲ್ಪ ಮಾಡಿದೆ, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಶುರು ಮಾಡಿದ್ದೀನಿ. ನೋಡಿ, ರೊಟ್ಟಿ ಮಾಡ್ತಾ ಇದ್ದೀನಿ. ಒಂದು ಮಾಡಾಗಿದೆ. 6 ಗಂಟೆಗೆಲ್ಲ ಎದ್ದು ಇದು ಹಿಟ್ಟನ್ನು ಬೇಯಿಸಿಡಬೇಕು. ಇದನ್ನು ಹಿಟ್ಟು ಬೇಯಿಸಿ ಮುಚ್ಚಿಟ್ಬಿಟ್ಟು ವಾಕ್ ಹೋಗಿ ಬಂದೆ. ಇವಾಗ ವಾಕ್ ಹೋಗಿ ಬಂದು ಇದನ್ನು ಮಾಡ್ತಾ ಇರೋದು. ವಾಕ್ ಹೋಗಿ ಬಂದ ತಕ್ಷಣವೇ ಇದು ರೊಟ್ಟಿ ಮಾಡ್ತಾ ಕೂತ್ಕೊಂಡಿದ್ದೀನಿ. ಇನ್ನು ಚಟ್ನಿ ಒಂದು ಮಾಡಬೇಕು. ಈ ಥರ ತಟ್ಕೋಬೇಕು, ಆಮೇಲೆ ಲಟ್ಟಣಿಗೆ ಉಪಯೋಗಿಸ್ಕೊಳ್ತೀನಿ. ಲಟ್ಟಣಿಗೆಯಲ್ಲಿ ಮಾಡಿದರೆ ತುಂಬ ನೀಟಾಗಿ ಬರುತ್ತೆ. ಹಾಗಾಗಿ ನಾನು ಲಟ್ಟಣಿಗೆಯಲ್ಲೇ ಮಾಡ್ತೀನಿ. ಇದು ಇಷ್ಟು ದೊಡ್ಡಕ್ಕೆ ಈ ರೀತಿ ಹಿಂಗೆ ಮಾಡ್ಕೊಳ್ತೀನಿ. ಕೈಯಲ್ಲೂ ಮಾಡ್ಬೋದು, ನಾನು ಕೈಯಲ್ಲೂ ಮಾಡೋಕ್ಕೆ ಬರುತ್ತೆ. ಆದರೆ ಈ ಥರ ಬೆರಳು ಹಚ್ಚಲ್ಲ, ಈ ರೀತಿ ಹಿಂಗೆ ಕೂರುತ್ತಲ್ವ, ಹಾಗಾಗಿ ನಾನು ಈ ಥರ ಲಟ್ಟಣಿಗೆಯಲ್ಲೇ ಮಾಡ್ತೀನಿ, ಚೆನ್ನಾಗಾಗುತ್ತೆ. ಇದಕ್ಕೆ ಚಟ್ನಿ ಏನಾದರೂ ಮಾಡಬೇಕು. ಇವಾಗ ಪಲ್ಯ ಏನು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿಲ್ಲ ನಾನು, ಹಾಗಾಗಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ತೀನಿ. ನಾವು 3 ಜನ ಇದ್ದೀವಿ, ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಅಮ್ಮು ಅಂತೂ ಇಲ್ವಲ್ಲ, ಹಾಗಾಗಿ ಒಂದು ರೆಡಿ ಆಗಿದೆ. ಮತ್ತು ಇದಿಷ್ಟು ರೆಡಿ ಮಾಡಬೇಕು.
ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ ಈ ರೀತಿ ಮಾಡ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಮಾಡೋದು ಈ ಥರನೇ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಾಗುತ್ತೆ. ಇದಾದ್ಮೇಲೆ ಮತ್ತೆ ಸಿಗ್ತೀನಿ ನೋಡಿ. ಇವಾಗ ರೊಟ್ಟಿ ಎಲ್ಲ ಮಾಡಾಗಿದೆ. ಇದು ಒಂದು ಸ್ವಲ್ಪ ಹಿಟ್ಟು ಮೊದಲೇ ಇದ್ದಿದ್ದು, ಇದಿಷ್ಟು ಉಳಿದಿತ್ತು ಹಿಟ್ಟು. ಹಾಗಾಗಿ ಇದು ಹೊಸದಾಗಿ ಮಾಡಿಸಿರೋದು. ನಿನ್ನೆ ಅಷ್ಟೇ ಹಿಟ್ಟು ಮಾಡಿಸ್ಕೊಂಡು ಬಂದರು ನೋಡಿ. ಒಂದು 4 kg ಇದೆ. ಇದನ್ನು ಹಿಟ್ಟು ಮಾಡಿಸ್ಕೊಂಡು ಬಂದರು. ಇನ್ನು ತುಂಬ ದಿನ ಬೇಕಲ್ಲ, ಬಿಸಿಲು ಇಲ್ಲದೆ ಇರೋದ್ರಿಂದ ನಮಗೆ ಅಕ್ಕಿ ತೊಳೆದಾಕಿದರೆ ಚೆನ್ನಾಗಿ ಡ್ರೈ ಆಗಲ್ಲ. ಮೊನ್ನೆ ಅಂತೂ ಒಂದು ವಾರ ಎಲ್ಲ ಒಣಗಿಸಿ ಅಂತೂ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದಾಗಿದೆ. ಇನ್ನೊಂದು 3 ತಿಂಗಳ ತಲೆ ಬಿಸಿ ಇಲ್ಲ. ಇವಾಗ ಇದು ರೊಟ್ಟಿ ಒಂದು ಮಾಡಾಯಿತು. ಇನ್ನು ಇದನ್ನು ಬೇಯಿಸೋದು ಒಂದಿದೆ, ಆಮೇಲೆ ಚಟ್ನಿ ಒಂದು ಮಾಡ್ಕೊಂಡ್ಬಿಟ್ರೆ ಆಯಿತು. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಡಿ-ಮಾರ್ಟ್ಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ನಾನು ಹೊಸ ಕಂಪ್ನಿಗೆ ಜಾಯ್ನ್ ಆಗಿರೋದ್ರಿಂದ ಅಲ್ಲಿ ಊಟ ಕೊಡ್ತಾ ಇಲ್ಲ. ಹಳೆ ಕಂಪ್ನಿಯಲ್ಲಿ ಊಟ ಅವರೇ ಪ್ರೊವೈಡ್ ಮಾಡ್ತಾಯಿದ್ರು. ಸೊ ಈ ಕಂಪ್ನಿಯಲ್ಲಿ ಲಂಚ್ ಬಾಕ್ಸ್ ಮತ್ತು ಲಂಚ್ ಬ್ಯಾಗ್ ತೊಗೋಬೇಕಿತ್ತು. ಊಟ ನಾವೇ ತೊಗೊಂಡೋಗಿರೋದಕ್ಕೆ ನನ್ನ ಹತ್ರ ಇರಲಿಲ್ಲ ಅದು. ಸೊ ಲಂಚ್ ಬಾಕ್ಸ್ನ ತೊಗೊಳ್ಳೋಣ ಅಂತ ಬಂದೆ. ಸೊ ಹಾಗೆ ಇಲ್ಲಿ ಬ್ಯಾಗ್ಸ್ ನೋಡ್ತಾ ಇದ್ದೆ, ಲಂಚ್ ಬ್ಯಾಗು ತುಂಬ ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯಿತು. ಸೊ ಫೈನಲಿ ಒಂದು ಅರ್ಧ ಗಂಟೆ ಹುಡುಕಿ ಆಮೇಲೆ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಬಾಕ್ಸ್ ತೊಗೊಬೇಕು. ಬಾಕ್ಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಥರ ತೊಗೊಳ್ಳೋದು ಅಂತ ಗೊತ್ತಿಲ್ಲ. ನನಗೆ ಯೂಶ್ವಲಿ ಗ್ಲಾಸ್ದು ತೊಗೊಳ್ಳೋಣ ಅಂತ ಮೊದಲಿಂದನೇ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಹುಡುಕ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹುಡ್ಕೋಣ. ನಾನು ಯೂಶ್ವಲಿ ಏನಾದರೂ ತೊಗೊಳಕ್ಕೆ ಹೋದರೆ ಬೇಕಾಗಿರೋದನ್ನು ಬಿಟ್ಟು ಬೇಡದೇ ಇರೋದನ್ನು ಹುಡುಕ್ತಾ ಇರ್ತೀನಿ. ಸೊ ಇವಾಗಲೂ ಅಷ್ಟೇ ಗ್ಲಾಸ್ದು ತೊಗೋಬೇಕು ಅಂತ ಹೇಳಿ ಅದನ್ನ ಹುಡ್ಕೋದು ಬಿಟ್ಟು ಇವಾಗ ಪ್ಲಾಸ್ಟಿಕ್ ಐಟಮ್ಸ್ ಹುಡುಕ್ತಾ ಇದ್ದೀನಿ. ಸೊ ಸುಮ್ಮನೆ ಏನಾದರೂ ಒಂದು ಕಾಣಿಸಿದ್ರೆ ಅದನ್ನ ನೋಡ್ತಾ ನಿಂತ್ಕೊಂಡ್ಬಿಡ್ತೀನಿ. ಅದರಲ್ಲೇ ಜಾಸ್ತಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಂಗೆ ಹುಡುಕ್ತಾ ಇದ್ದೀನಿ, ನೋಡೋಣ ಎಷ್ಟೊತ್ತಿಗೆ ತೊಗೊಳ್ತೀನಿ ಅಂತ. ನಾನು ಒಂದು 2 ಐಟಮ್ ತೊಗೊಳ್ಳೋದಿದ್ರೆ ಒಂದು ಮಿನಿಮಮ್ 2 hours ಹುಡುಕ್ತೀನಿ. ನೀವು ಹಾಗೇನಾ ಅಂತ ಕಮೆಂಟ್ ಮಾಡಿ. ನಾನು ಯಾವ್ದು ತೊಗೊಳ್ಳಲ್ವೋ ಅದನ್ನು ಜಾಸ್ತಿ ನೋಡ್ತಾ ಇರ್ತೀನಿ. ಯಾಕಂದರೆ ಡಿ-ಮಾರ್ಟಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ಯಾವುದನ್ನ ನೋಡೋದು ಯಾವುದನ್ನ ಬಿಡೋದು ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೆ ಇವಾಗ ಮಕ್ಕಳ ಸೆಕ್ಷನಲ್ಲಿ ಸಹಿತ ಹೋಗಿ ನೋಡ್ತಾ ಇದ್ದೀನಿ. ಆದರೆ ಇದು ಯಾವುದು ನಾನು ತೊಗೊಳ್ಳಲ್ಲ, ಆದ್ರೂ ಒಂದು ಚೆನ್ನಾಗಿ ಕಾಣಿಸ್ತು ಅಂತ ನೋಡ್ತಾ ಇದ್ದೀನಿ. ಅಲ್ಲಿ ತುಂಬ ಕಲರ್ಫುಲ್ಲಾಗಿ ಜಾಮಿಟ್ರಿ ಬಾಕ್ಸು ಅದೆಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡ್ತಾ ಇದ್ದೀನಿ. ನೀವು ಹೀಗೆ ನೋಡ್ತಿರ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಫೈನಲಿ ನಂದು ಎಲ್ಲ ತೊಗೊಂಡಾಯಿತು. ಸೊ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದರೆ ಇಲ್ಲಿ ಮಕ್ಕಳಿಗೆಲ್ಲ ಅಟ್ರ್ಯಾಕ್ಟ್ ಆಗಲಿ ಅಂತ ತುಂಬ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಮಕ್ಕಳಷ್ಟೇ ಅಲ್ಲ, ನಾವು ಕೂಡ ಅಟ್ರ್ಯಾಕ್ಟ್ ಆಗ್ತೀವಿ. ಸೊ ಒಂದಿಷ್ಟು ಚಾಕ್ಲೇಟ್ನ ಕೂಡ ತೊಗೊಂಡೆ. ನೀವು ಕೂಡ ಹೀಗೆ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದಾದಮೇಲೆ ಏನಾದರೂ ಚಾಕ್ಲೇಟ್ಸ್ ಏನಾದರೂ ತೊಗೊಳ್ತೀರಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.